ನಮ್ಮ ಹನೂರು ತಾಲೂಕು ನಂಜವಡಿಯರು ದೊಡ್ಡ ಗ್ರಾಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಯಾವ ಮಹತಾಯಿಯವರಾದ ಜಡೆಮಾದಮ್ಮ ಎಂಬತಕ್ಕಂತ ಅವರು ಹೋದ ತಿಂಗಳ 17ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಹೋದಂತ ಇವರು ಬದುಕಿರುವಾಗಲೇ ಶಿವಕುಮಾರ ಶಾಸ್ತ್ರಿಗಳ ಕಥೆಯಾಗಬೇಕು ಅಂತ ಅನೇಕ ಬಾರಿ ಕೇಳಿಕೊಂಡಿರ್ತಕ್ಕಂಥ ಇವರ ಆಸೆಯಂತೆ ಒಂದು ತಿಂಗಳಿಗೆ ನಮ್ಮ ದಿನಾಂಕ ಸಿಕ್ಕಿ ಇವತ್ತು ಈ ಮಹತಾಯಿಯವರ ಪುಣ್ಯ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಮಹತಾಯಿಯವರ ಕಥೆಯನ್ನು ಮಾಡುವಂತ ನಾನು ಒಬ್ಬ ಪುಣ್ಯವಂತ ಅಂತ ಈ ತಾಯಿ ಪಾದಕ್ಕೆ ನಮಸ್ಕರಿಸ್ತೇನೆ. ಯಾಕಂದ್ರೆ ಹೋದ ತಿಂಗಳ 17ನೇ ತಾರೀಕು ನಮ್ಮನ್ನು ಬಿಟ್ಟು ಹೋದಂತ ಈ ತಾಯಿಯವರ ಶಿವಗಣರಾಧನ ಮಹೋತ್ಸವವನ್ನ ಈ ತಿಂಗಳ 17ನೇ ತಾರೀಕು ಆಚರಣೆ ಮಾಡಿ ನಮ್ಮ ದಿನಾಂಕ ಖಾಲಿ ಇದ್ದದ್ದನ್ನೇ ಮಕ್ಕಳು ಮತ್ತು ಮೊಮ್ಮಕ್ಕಳೆಲ್ಲರೂ ಕೂಡ ಪರಿಗಣಿಸಿ ಇವತ್ತೇ ನಾವು ಈ ಕಾರ್ಯವನ್ನು ಮಾಡ್ತೀವಿ ಅಂತ ತಾಯಿ ಆಸೆ. ನಾನು ಇಲ್ಲಿಗೆ ಅನೇಕ ಸಾರಿ ಕತೆಗೆ ಬಂದಾಗ್ಲೆಲ್ಲ ತಾಯಿ ಇದೊಂದು ಮಾತು ಹೇಳ್ತಿದ್ರು, ನೀನೇ ಬಂದ್ ಮಾಡ್ಬೇಕಪ್ಪ ನನ್ನ ಕಥೆನ, ನೀನೇ ಬಂದ್ ನನ್ನ ಕಥೆ ಮಾಡ್ಬೇಕು ಕಣಪ್ಪ ಅಂತ. ನಾವೊಂದು ಮಾತು ಹೇಳಿದ್ದೆ, ಅಮ್ಮ ನೀನ್ ಇನ್ನೂ ಗಟ್ಟಿಯಾಗಿ ಇರ್ತೀಯ, ನಾವೇ ಹೊಂಟೈತೀವ ಏನು ಅಂತ. ಇಲ್ಲ ನಾನೇ ಮೊದ್ಲು ಹೋಗೋಳು, ನೀವೇ ಬಂದು ಕಥೆ ಮಾಡ್ಬೇಕು ಅಂತ ಈ ಮನೇಲಿ ಕಥೆ ಮಾಡುವಾಗ್ಲೂ ಕೂಡ ಮಾತಾಡಿದ್ರು. ಇವತ್ತು ನೋಡಿ 1ನೇ ತಿಂಗಳ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತಾಯಿಯನ್ನು ಸ್ಮರಣೆ ಮಾಡ್ತಾ ಇವತ್ತು ನಂಜೇವಡೆಯರ ದೊಡ್ಡ ಗ್ರಾಮ ಅಂದ್ರೆ ಗುರುಭಕ್ತರಿಂದ ಕೂಡಿರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಹುಟ್ಟಿದಂತ ಗುರುಗಳು ನಮ್ಮ ಚಿಕ್ಕಿಂದವಾಡಿ ಬಾಲಷಡಕ್ಷರಿ ಸ್ವಾಮಿಗಳವರ ದಿವ್ಯ ಪಾದ ಪೂಜೆಯೊಂದಿಗೆ ಯಾವ ಗುರುಸ್ವಾಮಿಗಳವರು ಸಾಗ್ಯಮಠ, ಮಧುಸ್ವಾಮಿಯವರು ಬೈರನತ್ತ ಮಠ ಮತ್ತು ವಿದ್ವಾನ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರು ಡಾಕ್ಟರೇಟ್ ಪಡ್ಕೊಂಡಿರ್ತಕ್ಕಂಥ ಸಾಲೂರು ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಘನ ಅಧ್ಯಕ್ಷತೆಯಲ್ಲಿ ಮತ್ತು ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಮಠ ಯಾವ ನಮ್ಮ ಗುರುಸ್ವಾಮಿಗಳವರು ಈ ಮನೆತನದ ನೆಂಟರಿಷ್ಟಗಳಾಗಿರ್ತಕ್ಕಂಥ ಅವರು ಲಿಂಗೈಕ್ಯರಾದಂತ ಸಾಲೂರು ಮಠದ ಪರಮಪೂಜ್ಯ ನಡೆದಾಡಿದ ದೇವರು ಅಂತ ಈ ವರ್ಷದಲ್ಲಿ ನಮ್ಮನ್ನ ಬಿಟ್ಟು ಹೋದಂತ ಸಾಲೂರು ಮಠದ ಶ್ರೀಗಳಾಗಿದ್ದಂತ ಗುರುಸ್ವಾಮಿಗಳವರು ಮತ್ತು ಬಂಡಹಳ್ಳಿ ಪಲಹಾರ ಪ್ರಭುದೇವ ಸ್ವಾಮಿಗಳವರು ಈ 8 ಹಳ್ಳಿಯಲ್ಲೇ ಗುರುಗಳಾಗಿರ್ತಕ್ಕಂಥ ಮಹಾನುಭಾವರು. ಇವರೆಲ್ಲರ ಹೆಸರಿನಲ್ಲಿ ಪವಿತ್ರವಾದ ಈ ಪುಣ್ಯ ಕಾರ್ಯಕ್ರಮ ತಾಯಿ ಜಡೆ ಮಾದಮ್ಮನವರಿಗೆ ನಾವು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅವರು ಕೂಡ ಹೆಚ್ಚು ಕಡಿಮೆ 100 ವರ್ಷಗಳ ಕಾಲ ಈ ಜೀವನವನ್ನು ಸಾಗಿಸಿದಂತ ಮಹಾತಾಯಿ. ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ಒಂದು ಶಿವಕಥೆಯನ್ನು ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಈ ಗ್ರಾಮಕ್ಕೆ ಎಲ್ಲರೂ ಕೂಡ ಬಂದಿದ್ದೀವಿ. ನೆಂಟರಿಷ್ಟಗಳು, ಬಂಧು ಬಳಗದವರು, ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ಆ ತಾಯಿಗೆ ನಾವೆಲ್ಲರೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಅವರ ಕುಟುಂಬ ವರ್ಗದವರಿಂದ ಈ ಕಾರ್ಯಕ್ರಮಕ್ಕೆ, ಈ ತಂಡಕ್ಕೆ ಸ್ವಾಗತವನ್ನು ಬಯಸ್ತಾ ಬಾರಪ್ಪ. ನಮ್ಮ ಪುಟ್ಟವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿತಾ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ನಂಜೇವಡೆಯರ ದೊಡ್ಡಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ದಿವಂಗತ ಲಿಂಗಪ್ಪನವರ ಮಕ್ಕಳು ಮತ್ತು ನಮ್ಮ ಅವರ ಪೂಜ್ಯ ತಾಯಿಯವರಾದ ಶ್ರೀಮತಿ ಜಡೆಮಾದಮ್ಮನವರ ದಿವಂಗತ ಲಿಂಗಪ್ಪನವರ ಧರ್ಮಪತ್ನಿ ಅವರ ಒಂದು ತಿಂಗಳ ಆರಾಧನೆ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಸೇರಿದ್ದೀರಿ. ಅವರ ತಾಯಿ ಜಡೆಮಾದಮ್ಮ ಅವರ ಆಸೆಯಂತೆ ಶಿವಕುಮಾರ ಶಾಸ್ತ್ರಿ ಅವರ ಕಡೆಯಿಂದನೇ ಕಥೆ ಆಗಬೇಕು ಅಂತ ಅವ್ರು ಹೇಳ್ದಂಗೆ ಈಗ ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಚಾಮರಾಜನಗರ ಕಲೆಗಳ ತವರೂರು. ಹಾಗಾಗಿ ಇವತ್ತು ಚಾಮರಾಜನಗರ ನಮ್ಮ ವೀರಶೈವ ಲಿಂಗಾಯತ ಒಂದು ಸಮುದಾಯದಲ್ಲಿ ಇವತ್ತು ಮೊಬೈಲ್ ಏನು ನಮ್ಮ ಈ ಒಂದು ಕಲಿಯುಗದಲ್ಲಿ ಮೊಬೈಲ್ನಲ್ಲಿ ಏನು ಎಲ್ಲರೂ ಫಾರ್ವರ್ಡ್ ಆಗಿದ್ದಾರೆ. ಈ ಭಜನೆ ಹರಿಕತೆ ಜನಗಳು ಯಾರು ಕೇಳ್ತಾ ಇಲ್ಲ. ಅವರ ಮುಂದಿನ ಪೀಳಿಗೆ ಇರಲಿ ಅಂತ ಹೇಳಿ ಅವರ 3 ಮಕ್ಕಳನ್ನ, ಮಗ ಡಾಕ್ಟರ್ ಆದರೂ ಕೂಡ ಡಾಕ್ಟರ್ ಪ್ರದೀಪ್ ಕುಮಾರ್ ಶಾಸ್ತ್ರಿ ಅವ್ರಿಗೂ ಕೂಡ ಕೀಬೋರ್ಡನ್ನು ಕಲಿಸಿ ಆ ಒಂದು ತಲೆಮಾರು ನಶಿಸಿ ಹೋಗಬಾರದು ಅಂತ ನಮ್ಮ ಹರಿಕಥಾ ವಿದ್ವಾನ್ ನಾದ ಸಂಗಮ ತಂಡ, ಹಿರಿಯ ನಾದ ಸಂಗಮ ತಂಡ ಅಂತ ಮಾಡಿ ಇವತ್ತು ಕರ್ನಾಟಕ, ನಮ್ಮ ಭಾರತ ದೇಶ ಹಾಗೂ ವಿದೇಶ ದೇಶಗಳಲ್ಲೂ ಕೂಡ ಇವರು ಫೇಸ್ಬುಕ್ಕಲ್ಲಿ ಲೈವ್ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಮ್ಮ ಬದನವಾಳು ಶಿವಕುಮಾರ ಶಾಸ್ತ್ರಿ ಅಂದರೆ ಪ್ರತಿಯೊಂದು ಹಳ್ಳಿಗಳಿಗೂ ನಮ್ಮ ಚಾಮರಾಜನಗರ ಮೈಸೂರಲ್ಲಿ ಅತ್ಯಂತ ಸುಪ್ರಸಿದ್ಧ ಹರಿಕಥಾ ವಿದ್ವಾನ್. ಇವರ ಮನೆಗೆ ಹೋದ್ರೆ ನಿಮಗೆ ಪ್ರಶಸ್ತಿಗಳು ಕಣ್ಣು ಎಲ್ಲಿ ಆಡಿಸ್ರು ಪ್ರಶಸ್ತಿ ಅವ್ರಿಗೆ ಜಾಗವೇ ಇಲ್ಲ. ಒಂದು ಟಿಪ್ಪಾರು ಒಂದು ಲಾರಿ ಆದವೇನೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಮ್ಮ ಜಡೆ ಮಾದಮ್ಮನವರು ತಾವು ಬದುಕಿರುವಾಗ ಶಿವಕುಮಾರ್ ಶಾಸ್ತ್ರಿ ಅವ್ರ ಕಡೆಯಿಂದನೇ ಕಥೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ರು. ಅವರ ಅಣಂತಿಯಂತೆ ಇವರು ನಿಜವಾಗ್ಲೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫೋನ್ ಮಾಡಿ ಸಿಗ್ತಾರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಶಿವಕುಮಾರನ ಸಿಗಲ್ಲ. ಯಾಕಂದ್ರೆ ಡೇ ಅಂಡ್ ನೈಟ್ ನಾವು ದಿನನಿತ್ಯ ಬೆಂಗಳೂರಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀವಿ. ಅವರು ಡೇ ಎಲ್ಲಿ ಇರ್ತಾರೆ, ನೈಟ್ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಯಾರ ಜೊತೆ ಫೋನ್ ಮಾತಾಡ್ತಾರೆ, ಅಷ್ಟು ಒಂದು ಬ್ಯುಸಿ ಆಗಿದ್ದಾರೆ. ನಮ್ಮ ವೀರಶೈವ ಲಿಂಗಾಯತ ಒಂದು ಸಮುದಾಯದಲ್ಲಿ ಅತ್ಯಂತ ಜನಪ್ರಿಯವಾಗಿ ಇವರಿಗೆ ಕಾಂಪಿಟೇಟ್ ಬಹಳ ಇರ್ಬೋದು, ಆದ್ರೆ ದಯವಿಟ್ಟು ಕಾಂಪಿಟೇಟ್ ಏನೋ ಇರಲಿ, ನಾವು
ನಮ್ಮ ಲಿಂಗಾಯತ ಸಮೂಹದಲ್ಲಿ ಇವ್ರನ್ನ ಬೆಳೆಸೋಣ, ಉಳಿಸೋಣ. ಯಾಕಂದ್ರೆ ಈ ಮೊಬೈಲ್ ಯುಗದಲ್ಲಿ ನಾವು ಯಾರು ಹರಿಕತೆ ಮತ್ತೆ ಕತೆ ಪುರಾಣಗಳನ್ನ ಕೇಳಿಲ್ಲ. ಈ ಲಿಂಗೈಕ್ಯರಾದವರು ಕತೆ ಪುರಾಣಗಳನ್ನ ಮಾಡಿ ಅವರ ಒಂದು ಜೀವನವನ್ನ ಸಾರ್ಥಕತೆ ಆಗ್ಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಹಾಗಾಗಿ ಇವತ್ತು ಅವರ ಅಣತಿಯಂತೆ, ಜಡೆಮಾದಮ್ಮನವರ ಅಣತಿಯಂತೆ ಅವರ ಕುಟುಂಬ ವರ್ಗದವರು, ಅವರ ಹೆಣ್ಣು ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು ಎಲ್ಲರೂ ಕೂಡ ಅವರ ಅಣತಿ ಆಸೆಯಂತೆ ನಮ್ಮ ಹರಿಕತೆ ವಿದ್ವಾನ್ ಮೈಸೂರಿನ ನಾದ ಸಂಗಮ ತಂಡ ಇವತ್ತು ನಿಮ್ಮ ನಂಜೆ ಒಡೆಯರ ದೊಡ್ಡ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಏನು ನಮ್ಮ ಜಾನಪದ ಕಲೆಗಳ ತವರೂರು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಇಲ್ಲಿ ಬಂದಿದ್ದಾರೆ. ಈಗ ಮೊದಲಿಗೆ ಅವರ ಕುಟುಂಬಸ್ಥರಿಂದ ಹರಿಕಥಾ ವಿದ್ವಾನ್ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು ಶಿವಕುಮಾರ್ ಶಾಸ್ತ್ರಿ ಅವರಿಗೆ ಮೊದಲಿಗೆ ಸನ್ಮಾನ ಮಾಡಿ. ಬನ್ನಿ. ಇದೇ ಗ್ರಾಮದವರಿಂದ ಅವರ ಮಕ್ಕಳದಿಂದ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ಸನ್ಮಾನ. ಈ ಕಡೆ ಹಾಕಿ ಅಲ್ಲ ಈ ಕಡೆ ಹಾಕಿ. ಹಾಗೆ ಊಟದ ಜೊತೆ ಸನ್ಮಾನವನ್ನು ಮಾಡಿ. ಹಾಗೆ ಊಟದ ಜೊತೆ ಹೆಂಗೆ ಉಪ್ಪಿನಕಾಯಿ ಇರಬೇಕು, ಅದೇ ರೀತಿ ನಮ್ಮ ಹೆಸರಾಂತ ಕೀಬೋರ್ಡ್ ವಾದಕರು, ನಮ್ಮ ವೆಂಕಟೇಶಣ್ಣ ಅವರ ಶಿಷ್ಯರಾಗಿರ್ತಕ್ಕಂಥ ಮೈಸೂರು ಗುರುಕುಮಾರ್, ಇವರು ಕೂಡ ಕೀಬೋರ್ಡ್ ಮಾಂತ್ರಿಕರು, ಅವರು ಕೂಡ ಮೈಸೂರಿಂದ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಜಡೆಮಾದಮ್ಮ ಅವರ ಕುಟುಂಬ ವರ್ಗಸ್ಥರಿಂದ ಸನ್ಮಾನ. ಜಡೆಮಾದಮ್ಮ ಅವರ ಅಣತಿಯಂತೆ ಅವ್ರಿಗೂ ಕೂಡ ಮತ್ತೊಂದು ಸನ್ಮಾನ ನಮ್ಮ ಶಿವಕುಮಾರ್ ಶಾಸ್ತ್ರಿ ಅವರಿಗೆ. ಹಾಗೇನೆ ಎರಡನೇದಾಗಿ ನಮ್ಮ ಕೀಬೋರ್ಡ್ ಮಾಂತ್ರಿಕರು ಮೈಸೂರು ಗುರುಕುಮಾರ್, ಅವ್ರಿಗೂ ಕೂಡ ನಮ್ಮ ಜಡೆಮಾದಂಬ ಅವರ ಕುಟುಂಬ ವರ್ಗದಿಂದ ಸನ್ಮಾನ. ಹಾಗೇನೆ ಮತ್ತೊಬ್ಬ ಕಲಾವಿದರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಜಗ್ಗಣ್ಣ ಮೈಸೂರು ರಿದಮ್ ಪ್ಯಾಡ್ ಕಲಾವಿದರು, ಅವರು ಕೂಡ ನಿಮ್ಮ ನಂಜೆ ಒಡೆಯರ ದೊಡ್ಡ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕುಟುಂಬ ವರ್ಗಸ್ಥರಿಂದ ಪ್ರೀತಿಯ ಸನ್ಮಾನ. ಹಾಗೆ ನಮ್ಮ ಗುರುಕುಮಾರ್ ಕೀಪ್ಯಾಡ್ ವಾದಕರು ಅವರ ಸಹೋದರರು ತಬಲಾ ಬಾಬು ಅವರು ಕೂಡ ನಿಮ್ಮ ನಂಜೆ ಒಡೆಯರ ದೊಡ್ಡ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಜಡೆಮಾದಮ್ಮ ಅವರ ಕುಟುಂಬ ವರ್ಗದಿಂದ ಪ್ರೀತಿಯ ಸನ್ಮಾನ. ತಾಳವಾದ್ಯ ಕಾಂತರಾಜು ನಂಜನಗೂಡು, ಅವರು ಕೂಡ ನಮ್ಮ ನಂಜೆ ಒಡೆಯರ ದೊಡ್ಡ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಜಡೆಮಾದಮ್ಮ ಅವರ ಕುಟುಂಬ ವರ್ಗದವರಿಂದ ಪ್ರೀತಿಯ ಸನ್ಮಾನ. ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಸದ್ಭಕ್ತರು, ಗ್ರಾಮದ ಮುಖಂಡರುಗಳು ಮತ್ತು ಗೌಡರು, ಯಜಮಾನರುಗಳು, ಹಿರಿಯರು, ಚಿಕ್ಕ ಮಕ್ಕಳು ಹಾಗೂ ದೊಡ್ಡ ಮಾತೆಯರು ಎಲ್ಲರಿಗೂ ಕೂಡ ಅಣ್ಣ ಬೇಡಿ. ಹಾಗಾಗಿ ಈಗ ಕತೆ ಯಾವ್ದು ಮಾಡಬೇಕು ಅಂತ ಕುಟುಂಬಸ್ಥರು ತಿಳಿಸ್ತಾರೆ. ನಮ್ಮ ಹರಿಕತೆಯನ್ನ ನಮ್ಮ ಹೆಸರಾಂತ ಕಲಾವಿದರಂತ ಬದನವಾಳ ಶಿವಕುಮಾರ್ ಸತ್ರು ನಡ್ಸ್ಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ನಮ್ಮ ಸ್ವಾಮಿಯವರ ಅಡಿಗೆ ಕಾಂಟ್ರಾಕ್ಟರು DMS ಕ್ಯಾಟರಿಂಗ್ ಬೆಂಗಳೂರು ಬಸವೇಶ್ವರ ನಗರ, ಬಹಳ ಹೆಸರುವಾಸಿಯಾದಂಥ ಅಡಿಗೆ ಕಾಂಟ್ರಾಕ್ಟರು ನಮ್ಮ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಎಲ್ಲಾ ಬಳಗದವರು ಬೆಂಗಳೂರಿನಲ್ಲಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಒಳ್ಳೆಯ ರುಚಿಕರವಾದಂಥ ಅಡಿಗೆ ವ್ಯವಸ್ಥಾಪಕರು. ಮತ್ತೆ ಈ ವರ್ಷದ ಮದುವೆ ಗಂಡು ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಚಪ್ಪಾಳೆ ಹೊಡಿತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳು ನುಡಿದಿದ್ದಾರೆ. ಪುಟ್ಟವ್ರಿಗೂ ಕೂಡ ನಾವು ದೊಡ್ಡ ನುಂಡಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ವಹಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ಚರಿತ್ರೆ ಎಂಬತಕ್ಕಂಥ ಕಥೆಯನ್ನು ಕೇಳ್ಕೊಂಡಿದ್ದಾರೆ. ಸಿದ್ಧಲಿಂಗೇಶ್ವರ ಹುಟ್ಟಿದ್ದು ನಿಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ, ನೆಲೆಯಾದದ್ದು ತುಮಕೂರು ಜಿಲ್ಲೆಯಲ್ಲಿ, ಅವರು ಓಡಾಡಿದ್ದು ಇಡೀ ಭಾರತ ದೇಶದಲ್ಲಿ. ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಜಗತ್ತಿಗೆ ಸಾರಿ ಮಹಾಪುಣ್ಯ ಪುರುಷರಾಗಿ ಅವತಾರ ಪುರುಷರಾಗಿ ಬಂದಂತ ಯಡಿಯೂರು ಸಿದ್ಧಲಿಂಗೇಶ್ವರರ ಕಥೆಯನ್ನ ಯುಗಾದಿಯ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಇವತ್ತು ರಾತ್ರಿ ಕಳೆದ್ರೆ ಹೊಸ ವರ್ಷದ ಒಂದು ಸೊಬಗು, ಅಂದ್ರೆ ನಮ್ಮ ಹಿಂದೂಗಳ ಹೊಸ ವರ್ಷ ಜನವರಿ 1 ಇಂಗ್ಲಿಷ್ ಹೊಸ ವರ್ಷ, ಅದು ಕ್ಯಾಲೆಂಡರ್ ಬದಲಾವಣೆಯಾಗುತ್ತೆ. ಆದ್ರೆ ಇಡೀ ಪ್ರಕೃತಿನೇ ಬದಲಾವಣೆಯಾಗಿ ಇಡೀ ಪ್ರಕೃತಿಯ ಮರಗಿಡ ಬಳ್ಳಿಗಳೆಲ್ಲವೂ ಕೂಡ ಹಸಿರು ಚಿಗುರನ್ನ ಹೊಂದಿ ಧರೆಗೆ ದೊಡ್ಡವರು ಮಂಟೇಸ್ವಾಮಿಯವರು ಪವಿತ್ರವಾಗಿ ಪಾತಾಳ ಲೋಕಕ್ಕೆ ಇಳಿದಂತ ಬೊಪ್ಪಗಣಪುರದ ಪವಿತ್ರವಾದ ಜಾತ್ರೆ ಇವತ್ತು ನಾಳೆ ಎಲ್ಲ ನಡೀತಕ್ಕಂಥ ಜಾತ್ರೆ.
ಇಂತಹ ಸಂದರ್ಭದಲ್ಲಿ ಯಾವ ಹೊಸ ಪಂಚಾಂಗ ಬರ್ತಕ್ಕಂಥ ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ನಾಡಿನ ಮತ್ತು ದೇಶದ ಎಲ್ಲ ಇಂದು ಸನಾತನ ಧರ್ಮದ ಪ್ರತಿಯೊಬ್ಬರಿಗೂ ಕೂಡ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನ ನನ್ನ ನೆಚ್ಚಿನ ಎಲ್ಲ ಸ್ನೇಹಿತರು, ಬಂಧು ಬಾಂಧವರು ಮತ್ತು ಅಕ್ಕನ ಬಳಗದವರಿಗೂ ಹಿರಿಯೆಲ್ಲರಿಗೂ ಕೂಡ ಸಲ್ಲಿಸ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಎಡೆಯೂರು ಸಿದ್ಧಲಿಂಗೇಶ್ವರ ಚರಿತ್ರೆ ಎಂಬತಕ್ಕಂಥ ಈ ಪುಣ್ಯ ಕಥೆಯನ್ನು ಪ್ರಾರಂಭಿಸೋಣ. ಸಿದ್ಧಲಿಂಗೇಶ್ವರ ಪಾರ್ಕೆ, ಮಲೆಮಾರೇಶ್ವರ ಪಾರ್ಕೆ, ದೊಡ್ಡವರ ಪಾರ್ಕೆ. ಇವ್ರು 3 ಜನ ಕೂಗಕ್ಕೆ ಮಡಿಕೊಂಡ್ರದ್ ನಾವು. ಸದ್ಯ ಅವ್ರದಾರು ಸೌಂಡ್ ಬತ್ತಾದ, ದೊಡ್ಡವರೆಲ್ಲ ಸುಮ್ ಕೂತವ್ರೆ. ಇಂತಹ ಪವಿತ್ರವಾದ ಪುಣ್ಯ ದಿವಸದಲ್ಲಿ ತಾಯಿಂದ್ರಲ್ಲಿ ದೂರಕ್ಕೆ ಸೇರ್ಕೊಂಡ್ಬಿಟ್ಟವ್ರೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಪೂರ್ತಿಯಾಗುವ ತನಕ ಸಿದ್ಧಲಿಂಗೇಶ್ವರರು ಹುಟ್ಟಿ ಎಡೆಯೂರಿನಲ್ಲಿ ನೆಲೆಯಾದಂತಹ ಈ ಮಹಾಪುಣ್ಯ ಪುರುಷರ ಕಥೆಯನ್ನು ಇವತ್ತು ನಾವೆಲ್ಲರೂ ಕೂಡ ಕೇಳೋಣ. ಸಿಕ್ಕಿದ ಅವಕಾಶದಲ್ಲಿ ಭಗವಂತ ಅವರಿಗೆ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಅದಕ್ಕೆ ಮಧ್ಯೆ ಮುಂಚಿತವಾಗಿ ಜಡೆಮಾದಮ್ಮನವರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನು ಆಡ್ತಾ ಪೂಜೆ ಮಾಡ್ಬಿಡಿ. ಅಲ್ಲಿ ಆ ತಾಯಿಯವರ ಆಶೀರ್ವಾದ ನಮಗೆ ಸದಾ ಇರಲಿ. ನಮ್ಮದೇ ಕಥೆಯಾಗಬೇಕು ಅಂತ ಕೇಳಿಕೊಂಡು ಪ್ರಾಣ ಬಿಟ್ಟಂತ ಈ ತಾಯಿ ಆಶೀರ್ವಾದ ನನಗೂ ಇರಲಿ, ನನ್ನ ಮಕ್ಕಳಿಗೂ ಇರಲಿ, ನಮ್ಮ ತಂಡದವರಿಗಿರಲಿ ಅಂತ. ಯಾಕೆಂದ್ರೆ 100 ವರ್ಷ ಬಾಳದವರು ಅಂದ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳವರ ಸಮಕಾಲನವರು ಇವರೆಲ್ಲ. ಯಾವುದೇ ರೋಗ ರುಜಿನಗಳಿಲ್ಲದೆ ಬಾಳದವರು, ಯಾವುದೇ ಕಿಂಚಿತ್ತು ಆಸ್ಪತ್ರೆಗೆ ಹೋಗದೆ ಬದುಕಿದವರು, ಕಾಲು ನಡಿಗೆಯಲ್ಲೇ ತಮ್ಮ ಜೀವನವನ್ನು ಸಾಗಿಸಿದವರು, ಮನೆತನ ಮತ್ತು ವ್ಯವಸಾಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾದವರು. 25 ಜನಕ್ಕೆ ಮುದ್ದೆ ಕಟ್ಟಿಬಿಟ್ಟು 25 ಜನಕ್ಕೆ ಅಡಿಗೆ ಮಾಡ್ಬಿಟ್ಟು ಅದನ್ನ ಒತ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಈಗ ಇರೋದು ಒಂದು ಕೂಸ್ಗ ಸ್ಕೂಲ್ ಕಳಿಸಗಟ್ಟೆಯೋ ತುಂಬಾ ಬೇಜಾರಾಗ್ಬಿಡ್ತು ಕಣ್ರಿ. ನಮಗೆ ಲೈಫ್ ತುಂಬಾ ಬೇಜಾರಾಗ್ಬಿಟ್ಟೆ. ಅದಕ್ಕೆ ಕೊಳ್ಳೆಗಾಲದಲ್ಲಿ ಮನೆ ಮಾಡ್ಬಿಡ್ಬೇಕು ಅಂತಿದೀವಿ ನಾವು. ನೋಡಿ, ಈ ಕಾಲ ಈ ರೀತಿಯಾಗಿ ಬಂದ್ಬಿಟ್ಟದೆ. ಒಂದು ಕೂಸ್ಗೆ 10 ಜನ ಮಕ್ಕಳಿಗೆ ಅಡಿಗೆ ಮಾಡಿ ಬಟ್ಟೆ ಒಗೆದು, ಯಾವುದೇ ಯಂತ್ರಗಳು ಉಪಯೋಗವಿಲ್ಲ ಅವತ್ತು. ನೋಡಿ, ಯಾವ ಯಂತ್ರಗಳು ಇರಲಿಲ್ಲ ಅವತ್ತು. ಆಡ್ಸೋದಾಗ್ಲಿ, ಎತ್ತದಾಗ್ಲಿ, ಬೀಸೋದಾಗ್ಲಿ ಏನೂ ಇರಲಿಲ್ಲ. ಅದನ್ನೆಲ್ಲವನ್ನ ಮಾಡಿಕೊಂಡು ಜಮೀನಿಗೆ ಗಂಡನಿಗೆ ದುಡಿಮೆ ಮಾಡ್ತಿರುವಂತ ಆಳು ಕಾಳುಗಳಿಗೆ ಊಟ ಹೊತ್ಕೊಂಡು ಹೋಯ್ತಿತ್ತಾಯಿದ್ರು. ಅದಕ್ಕೆ ಇವರಿಗೆ ಯಾವ ರೋಗನೂ ಹತ್ರಕ್ಕೆ ಬರಲಿಲ್ಲ. ರೋಗಗಳೇ ಎದುರ್ಕೊಂಡು ಓಡ್ಬಿಡ್ತಿದ್ವು. ನಮ್ಮ ಇವತ್ತಿನ ಕಾಲದಲ್ಲಿ ನಮ್ಮ ಸೋಮಾರಿತನವನ್ನ ಕಂಡು ರೋಗಗಳೆಲ್ಲ ನಾ ಬತ್ತೀನಿ ಅಂತ ಯಾರೂ ಬರ್ಲಿಲ್ಲ ಅಂದ್ರೆ ಅಣ್ಣ ತಮ್ಮದಿರಿಬ್ಬರು ಬಂದೇ ಬರ್ತಾರೆ. ತಮ್ಮದಿರು ಅಂದ್ರೆ BP ಶುಗರು ಕಣ, ಇವರಿಬ್ರು ಹೆಚ್ಚು ಕಮ್ಮಿ ಎಲ್ಲರ ತವಸು ಇದ್ದೇ ಇರ್ತಾರೆ ಇವರು. ಇಂಥ ಒಂದು ಕಾಯಿಲೆಗಳಿಗೆ ನಾವು ಗುರಿಯಾಗ್ತೀವಿ ಅಂದ್ರೆ ಇವತ್ತಿನ ನಮ್ಮ ಕೆಲಸಗಳು, ನಮ್ಮ ಕರ್ತವ್ಯಗಳು. ಈ ಮಹಾತಾಯಿಂದ್ರು ದುಡ್ದವರು. ಇಂಥ ಒಂದು ಅಮೂಲ್ಯವಾದ ರತ್ನಗಳಿನ್ ಸಿಗಲ್ಲ ನಮಗೆ. ಇವರು ಊರಿಗೊಬ್ರು, ಇವರು ನಾಡಿಗೊಬ್ರು ಬಾಳಿ ಬದುಕದವರು. ಒಂದು ಚಪ್ಪಾಳೆ ಹೊಡಿರಿ ತಾಯಿ ಪಾದಕ್ಕೆ. ಅದಕ್ಕೆ ತಾಯಿಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೊಂಡಾಡ್ತಾ ನಂದೇ ಒಡೆಯರ ದೊಡ್ಡಿ ಗ್ರಾಮದಲ್ಲಿ ಬಾಳಿ ಬದುಕಿದ ತಾಯೇ ಜಡೆಮಾದಮ್ಮನವರೇ, ಲಿಂಗಪ್ಪನವರ ಧರ್ಮ ಪತ್ನಿಯಾಗಿ ಕಾಯಕವೇ ಕೈಲಾಸವೆಂದು ಜೀವನ ಸವೆಸಿದಿರಿ. ಶಿವನ ಪಾದವ ಸೇರಿದಿರ ಜಡೆಮಾದಮ್ಮನವರೇ, ನಿಮಗೆ ಕೋಟಿ ನಮನಗಳು ಅಮ್ಮ. ಜಡೆಮಾದಮ್ಮನವರೇ ಅಮ್ಮ, ಅಮ್ಮ. ನಾಲ್ಕು ಜನರ ಹೆಗಲಿನಲ್ಲಿ ನಂಜೆ ಒಡೆಯರ ದೊಡ್ಡಿಯ ಗ್ರಾಮದಲ್ಲಿ ಯಾರದಪ್ಪ ಮೆರವಣಿಗೆ, ನಮ್ಮ ಜಡೆಮಾದಮ್ಮನ ಮೆರವಣಿಗೆ. ಯಾರದವ್ವ ಮೆರವಣಿಗೆ, ನಮ್ಮ ಜಡೆಮಾದಮ್ಮನ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ನಂಜೆ ಒಡೆಯರ ದೊಡ್ಡಿಯ ಗ್ರಾಮದಲ್ಲಿ ಯಾರದಪ್ಪ ಮೆರವಣಿಗೆ, ನಮ್ಮ ಜಡೆಮಾದಮ್ಮನ ಮೆರವಣಿಗೆ. ಯಾರದವ್ವ ಮೆರವಣಿಗೆ, ನಮ್ಮ ಜಡೆಮಾದಮ್ಮನ ಕೊನೆಗಳಿಗೆ.
ನಾಲ್ಕು ಜನರ ಹೆಗಲಿನಲ್ಲಿ ಅಮ್ಮ ಜಡೆಮಾದಮ್ಮನವರೇ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಜಡೆಮಾದಮ್ಮನವರೇ ಅಮ್ಮ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಲಿಂಗಪ್ಪನವರ ಮನೆ ದೀಪ ಹಾದಿ ಹೋಯಿತಲ್ಲೋ ಓ ಶಿವನೇ ಲಿಂಗಪ್ಪನವರ ಮನೆ ದೀಪ ಹಾದಿ ಹೋಯಿತಲ್ಲೋ ಓ ಶಿವನೇ ನಾಲ್ಕು ಜನರ ಹೆಗಲಿನಲ್ಲಿ ಒಡೆಯರ ದೊಡ್ಡಿಯ ಗ್ರಾಮದಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಜಡೆಮಾದಮ್ಮನ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಜಡೆಮಾದಮ್ಮನ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಜಡೆಮಾದಮ್ಮನವರೇ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಅಮ್ಮ ಜಡೆಮಾದಮ್ಮನವರೇ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡುವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡುವರೇ ನಾಲ್ಕು ಜನರ ಹೆಗಲಿನಲ್ಲಿ ನಂಜವಡೆಯರ ದೊಡ್ಡೆಯ ಗ್ರಾಮದಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಜಡೆಮಾದಮ್ಮನ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಜಡೆಮಾದಮ್ಮನ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅವ್ವ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಅಮ್ಮ ಲಿಂಗಪ್ಪನವರ ಧರ್ಮ ಪತ್ನಿ ಜಡೆಮಾದಮ್ಮ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮನವನ್ನೇ ಕಡಿದೊಯ್ದ ಜವರಾಯ ತಾನು ಭೂಮಿಗೆ ಬಂದ
ಹರಿಯಾದ ಮರವನ್ನೇ ಕಡಿದೊಯ್ದ. 4 ಜನರ ಹೆಗಲಿನಲ್ಲಿ ನಂಜವಡೆಯರ ದೊಡ್ಡಿ ಗ್ರಾಮದಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಜಡೆ ಮಾದಮ್ಮನ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ಜಡೆ ಮಾದಮ್ಮನ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ನಂಜವಡೆಯರ ದೊಡ್ಡಿ ಗ್ರಾಮದಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಜಡೆ ಮಾದಮ್ಮನ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ಜಡೆ ಮಾದಮ್ಮನ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಜಡೆ ಮಾದಮ್ಮನವರೇ ಅಮ್ಮ ಜಡೆ ಮಾದಮ್ಮನವರೇ. ಸಾಂಬ ಜಯ ನಮ ಪಾರ್ವದೇವತೆಯರ ಮಹಾದೇವ ಅಲಂಕರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀ ಮನ್ನಿರಂಜನ ಗುರು ಭಿಕ್ಷೇ ಸ್ವಾಮಿ ಜೈಪರ ಬಸವಾನಿ ಪ್ರಭತರ ಪಾದಕ್ಕೆ ಬಹುಪರ ಸಿದ್ಧಲಿಂಗೇಶ್ವರ ಪಾದಕ್ಕೆ ಮಲೆಮಾರೇಶ್ವರ ಪಾದಕ್ಕೆ ಧರಗ ದೊಡ್ಡವರು ಸಿದ್ದಪ್ಪಾಜಿಯವರ ಪಾದಕ್ಕೆ. ಇವತ್ತಿನ ಪವಿತ್ರವಾದ ಪುಣ್ಯಕತೆ ಶಿವಶರಣೆಯಾಗಿ ಬಾಳಿ ಬದುಕಿದಂತ ಈ ಮಹಾತಾಯಿ ಜಡೆ ಮಾದಮ್ಮನವರು ಈ ಕಥೆಯಲ್ಲಿ ಸೋಮವಾರದ ಬಸಮ್ಮ ಅಂತ ಬರ್ತಾಳೆ. ಅವಳೇ ಎಡೆಯೂರು ಅಂತ ಹೆಸರು ಮಾಡೋಳು ಸಿದ್ಧಲಿಂಗೇಶ್ವರರಲ್ಲಿ. ಗುರುಮಲ್ಲೇಶ್ವರರಿಗೆ ಬಸವೇಶ್ವರ ಬೀದಿ, ಬಸವೇಶ್ವರನಗ ಬೀದಿ ಇದೆಯಲ್ಲ ಎಲ್ಲಿ ಮೈಸೂರು, ಅಲ್ಲಿ ಚೌಕಿ ಮಠ ಅಂತಿದೆ. ಅಲ್ಲಿ ಗುರುಮಲ್ಲೇಶ್ವರರಿಗೆ ಮೊಸರನ್ನವನ್ನ ಮಾಡಿಕ್ತಿದ್ದವಳು ಪುಟ್ಟಮ್ಮ ಅಂತ. ಇಂಥ ಪವಿತ್ರವಾಗಿರ್ತಕ್ಕಂಥ ಪುಟ್ಲಿಂಗಮ್ಮ ಅಂತ ಎಲ್ಲಿ ಮೈಸೂರಿನಲ್ಲಿ ಗುರುಮಲ್ಲೇಶ್ವರಿಗೆ ಪ್ರಸಾದ ಮಾಡಿಕ್ಕಿದವಳು ನಮ್ಮ ಜಡೆಮಾದಮ್ಮನವರ ಮನತನ. ಅಂದ್ರೆ ಸಾಲೂರು ಮಠದ ಬೃಹನ್ ಮಠದ ಗುರುಸ್ವಾಮಿಗಳವರ ಪವಿತ್ರವಾಗಿರ್ತಕ್ಕಂಥ ಒಂದು ಸಂಬಂಧಿಕರ ಗುಂಪು ಅಂದ ಮೇಲೆ ಇದು ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡಿದಂತ ಪವಿತ್ರವಾದಂತ ಗುಂಪು. ಅದಕ್ಕೆ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಳಗಳನ್ನು ಜಗತ್ತಿಗೆ ಸಾರಿ ಷಡ್ಸ್ಥಳ ಚಕ್ರವರ್ತಿ ಎಂದೆನಿಸಿಕೊಂಡಂತ ಸಿದ್ಧಲಿಂಗೇಶ್ವರರ ಒಂದು ಪವಾಡಗಳುಳ್ಳ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿ ಚಾಮರಾಜನಗರ ಜಿಲ್ಲೆಯಲ್ಲಿ ಹುಟ್ಟಿ ತುಮಕೂರು ಜಿಲ್ಲೆಯಲ್ಲಿ ನೆಲೆಯಾದಂತ ಈ ಮಹಾಮಹಿಮರ ಪುಣ್ಯಕತೆ ನಾವೆಲ್ಲರೂ ಕೂಡ ಕೇಳ್ತಾ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗೆ ಪರಮೇಶ ದೇವಾದಿದೇವ. ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗೆ ಪರಮೇಶ ದೇವಾದಿದೇವ. ಕರುಣಾಳು ಎಡೆಯೂರ ವಾಸ ಭವದಲ್ಲಿ ಬಂದೆ ಗತಿಯೇನು ಮುಂದೆ ಕವ ಸೇವೆಯೊಂದೆ ಬೇಡುವೆನು ತಂದೆ. ಭವದಲ್ಲಿ ಬಂದೆ ಗತಿಯೇನು ಮುಂದೆ ಕವ ಸೇವೆಯೊಂದೆ ಬೇಡುವೆನು ತಂದೆ. ಭಕ್ತಿಯ ಪದವ ಮುಕ್ತಿಯ ನಿಲುವ, ಭಕ್ತಿಯ ಪದವ ಮುಕ್ತಿಯ ನಿಲುವ ತೋರಿಸಿ ಅಭವ ಕೃಪೆಯಾಗುದೇವ. ತೋರಿಸಿ ಅಭವ ಕೃಪೆಯಾಗುದೇವ. ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗೆ ಪರಮೇಶ ದೇವಾದಿದೇವ. ಕರುಣಾಳು ಎಡೆಯೂರ ವಾಸ
ವಿರತಿಯ ಬಾನು ಪರಶೈಲದೇನು ಪರಶಿವನೇ ನೀನು ಶರಣೆಂಬೆ ನಾನು. ವಿರತಿಯ ಬಾನು ಪರಶೈಲದೇನು ಪರಶಿವನೇ ನೀನು ಶರಣೆಂಬೆ ನಾನು. ಶಿವ ಮಂತ್ರ ಪ್ರಾಣ ನೀನೇ ಪ್ರಮಾಣ, ಶಿವ ಮಂತ್ರ ಪ್ರಾಣ ನೀನೇ ಪ್ರಮಾಣ. ತವ ನಾಮ ಸ್ಮರಣ ತವ ನಾಮ ಸ್ಮರಣ ಭವತಾಪಹರಣ. ಕರುಣಾಳು ಸಿದ್ಧಲಿಂಗೇಶ ಕೊನೆಯೋಗಿ ಪರಮೇಶ ದೇವಾದಿದೇವ ಕರುಣಾಳು ದೇಯೂರವಾಸ. ತನು ಮನದನವು ನಿನಗೆ ಅರ್ಪಣವು, ಕರುಣೆ ನಿನ್ನೊಲವು ಇರಲೆ ನಗೆ ಬಲವು. ತನು ಮನದನವು ನಿನಗೆ ಅರ್ಪಣವು, ಕರುಣೆ ನಿನ್ನೊಲವು ಇರಲೆ ನಗೆ ಬಲವು. ಜಗದೇಕ ಗುರುವೆ ಜಗವ ತುಂಬಿರುವೆ, ಜಗದೇಕ ಗುರುವೆ ಜಗವ ತುಂಬಿರುವೆ. ನೆನೆಸಿದಲ್ಲಿ ಬರುವೆ ಜಯ ಕಲ್ಪ ತರುವೆ, ನೆನೆಸಿದಲ್ಲಿ ಬರುವೆ ಜಯ ಕಲ್ಪ ತರುವೆ. ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗಿ ಪರಮೇಶ ದೇವಾದಿದೇವ ಕರುಣಾಳು ಎಡೆಯೂರ ವಾಸ. ಕರುಣಾಳು ಎಡೆಯೂರ ವಾಸ, ಕರುಣಾಳು ಎಡೆಯೂರ ವಾಸ. ಜಗದೊಡೆಯನಾದ ಪರಮಾತ್ಮನ ಪುಣ್ಯ ಕಥೆಯಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರರ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಕೇಳುತ್ತಿರುವಂತಹ ಸಮಯ. ನಮ್ಮ ಕರ್ನಾಟಕ ರಾಜ್ಯದ ಪವಿತ್ರವಾಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯ ಕಲೆಗಳ ತವರೂರು ಅಂತೇನೆ ಹೇಳಿದ್ರು. ಜಾನಪದ ಕಲೆಗಳ ತವರೂರಾಗಿರ್ತಕ್ಕಂಥ ಈ ಚಾಮರಾಜನಗರ ಪಟ್ಟಣದಿಂದ ಸತ್ತಿಮಂಗಲಕ್ಕೆ ಹೋಗೋ ರಸ್ತೆಯಲ್ಲಿ 5 ಮೈಲಿ ದೂರದಲ್ಲಿ ಹರದನಹಳ್ಳಿ ಎಂಬತಕ್ಕಂಥ ಒಂದು ಊರು ಸಿಗುತ್ತೆ ನೋಡಿ. ಇವತ್ತು ಅದನ್ನ ಹರದನಹಳ್ಳಿ ಅಂತ ಕರೀತಾರೆ. ಈಗ 500 ವರ್ಷಗಳ ಹಿಂದೆ ವಾಣಿಜ್ಯಪುರ ಎಂಬುದಾಗಿ ಕರೀತಿದ್ರು. ವಾಣಿಜ್ಯಪುರ ಅಂದ್ರೆ ವ್ಯಾಪಾರಸ್ಥರ ಸ್ಥಳ. ತಮಿಳುನಾಡು ಮತ್ತು ಕರ್ನಾಟಕದವರು ತಾವು ಬೆಳೆದಂತ ಬೆಳೆಗಳಿಂದ ಹಿಡಿದು ಲೋಹಗಳು, ಬಟ್ಟೆಗಳು, ಆಭರಣಗಳು ಎಲ್ಲವನ್ನ ಕೂಡ ಸಂತೆ ಕಟ್ಟಿ ವ್ಯಾಪಾರ ಮಾಡ್ತಿದ್ದವರು. ಅವರ ಪದಾರ್ಥಗಳನ್ನ ಇವರು ಪದಾರ್ಥಗಳನ್ನ ಅವರು ಕೊಂಡುಕೊಳ್ಳುವಂತ ಒಂದು ವ್ಯಾಪಾರ ಸ್ಥಳವಾಗಿತ್ತು ನೋಡಿ ವಾಣಿಜ್ಯಪುರ. ಅಲ್ಲಿ ಶಿವನು ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರನ್ನು ಹೇಳಿ ನಡೆಕೊಂಡಿರುವಂತೆ, ಒಂದ್ ಕಡೆ ಮಂಜುನಾಥನಾಗಿ, ಒಂದ್ ಕಡೆ ಸೋಮೇಶ್ವರನಾಗಿ, ಜಡರುದ್ರ ಸ್ವಾಮಿಯಾಗಿ, ಶಿವನಂಕಾರೀಶ್ವರನಾಗಿ, ಯಾವ ದೇವನೊಬ್ಬ ನಾಮ ಹಲವು, ಶಿವನೊಬ್ಬನೇ ಆದ್ರೂ ಕೂಡ ಅವನ ಹೆಸರು ಮಾತ್ರ 100. ಅಲ್ಲಿ ದಿವ್ಯಲಿಂಗೇಶ್ವರ ಎಂಬತಕ್ಕಂಥ ಹೆಸರಿನಿಂದ ಪರಮೇಶ್ವರ ನೆಲೆಗೊಂಡಿದ್ದಾನೆ. ಇವತ್ತು ಆ ದೇವಸ್ಥಾನ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದೆ. ದಿವ್ಯಲಿಂಗೇಶ್ವರ ದೇವಸ್ಥಾನ. ಮೊನ್ನೆ ತಾನೇ ಅಲ್ಲಿ ದೊಡ್ಡ ಜಾತ್ರೆ, ದಿವ್ಯಲಿಂಗೇಶ್ವರನ ಜಾತ್ರೆ. ಆ ದಿವ್ಯಲಿಂಗೇಶ್ವರನ ಜಾತ್ರೆ ಮತ್ತು ಪಾರ್ವತಿ ಅಮ್ಮನವರ ದೇವಸ್ಥಾನವಿರ್ತಕ್ಕಂಥ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ. ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರಿಂದ ಅದು ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನ, ಪುರಾತನ ದೇವಸ್ಥಾನ. ದಿವ್ಯಲಿಂಗೇಶ್ವರನ ದೇವಸ್ಥಾನದ ಪಕ್ಕದ ಬೀದಿಯಲ್ಲಿ ಗೋಸಲ ಸಿದ್ದೇಶ್ವರ ಮಠ ಎಂಬತಕ್ಕಂಥ ಒಂದು ಮಠ. ಗೋಸಲ ಸಿದ್ದೇಶ್ವರ ಮಠ ಅಂತ ಆ ಶಿಥಿಲವಾಗಿದ್ದ ಮಠವನ್ನು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಕಾಲದಲ್ಲಿ ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಿ ಆ ಗೋಸಲ ಸಿದ್ದೇಶ್ವರ ಮಠ ಇವತ್ತಿಗೂ ಕೂಡ ಇದೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಗುರುಭಕ್ತಿ ತುಂಬಿರ್ತಕ್ಕಂಥ ಗೋಸಲ ಸಿದ್ದೇಶ್ವರ ಮಠದಲ್ಲಿ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳೆಂಬತಕ್ಕಂಥ ಒಬ್ಬರು ಗುರುಗಳಿರ್ತಕ್ಕಂಥ ಆ ಪವಿತ್ರವಾದಂಥ ವಾಣಿಜ್ಯಪುರ ಪಕ್ಕದಲ್ಲಿ ಹೊನ್ನುಹೊಳೆ, ಸುವರ್ಣಾವತಿ ಅಂತ ಅದಕ್ಕೆ ಹೆಸರು. ಇನ್ನೊಂದು ಹೆಸರು ಹೊನ್ನುಹೊಳೆ. ಹೊನ್ನು ಅಂದ್ರೆ ಚಿನ್ನ, ಸುವರ್ಣ ಅಂದ್ರೂ ಚಿನ್ನ, ಚಿನ್ನದ ನದಿ ಅಂತ ಅದಕ್ಕೆ ಹೆಸರು ನೋಡಿ. ಆ ಸುವರ್ಣಾವತಿ ಹೊನ್ನುಹೊಳೆ ಹರಿತಕ್ಕಂಥ ನದಿಯ ತೀರದಲ್ಲಿರ್ತಕ್ಕಂಥ ದಿವ್ಯಲಿಂಗೇಶ್ವರನ ಸನ್ನಿಧಾನ ಗುರುಭಕ್ತರ ನೆಲೆವೀಡಾಗಿತ್ತು ನೋಡಿ. ಋಷಿಪುಂಗವರ ತಾಣವಾಗಿತ್ತು, ತಪೋಭೂಮಿಯಾಗಿತ್ತು.
ಹೀಗಿರುವಾಗ ಆ ವಾಣಿಜ್ಯಪುರದಲ್ಲಿ ಇಬ್ಬರು ಗಂಡ ಹೆಂಡತಿಯರು ವಾಸವಾಗಿದ್ರು. ಗಂಡನ ಹೆಸರು ಮಲ್ಲಿಕಾರ್ಜುನಪ್ಪ, ಹೆಂಡತಿಯ ಹೆಸರು ಜ್ಞಾನಾಂಬಿಕಾದೇವಿ. ವೀರಶೈವ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಈ ಸತಿಪತಿಗಳು ಗುರುಭಕ್ತರಾಗಿ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ದೀಕ್ಷೆಯನ್ನು ಪಡ್ಕೊಂಡು ಗುರುವೇ ಆದಿ ಗುರುವೇ ಅಂತ್ಯ ಎಂಬುದಾಗಿ ಗುರುಪಾದವನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಆ ಗುರುವಿನ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಈ ದಂಪತಿಗಳು ಬಡವರು ಅಲ್ಲ, ಶ್ರೀಮಂತರು ಅಲ್ಲ, ಸಾಧಾರಣವಾದ ಕುಟುಂಬದಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಇವ್ರಿಗಿರ್ತಕ್ಕಂಥ ಒಂದೇ ಒಂದು ದುಃಖ ಏನಪ್ಪಾ ಅಂದ್ರೆ, ಮದುವೆಯಾಗಿ ಅನಂತ ವರ್ಷಗಳ ಕಳೀತಾ ಇದೆ, ಮಕ್ಕಳಿಲ್ಲ ಎಂಬತಕ್ಕಂಥ ದುಃಖ. ಬಹುಶಃ ಎಲ್ಲಾ ಕಥೆಯಲ್ಲೂ ಈ ಕತೆ ಬಂದೇ ಬರ್ತದೆ. ಸದ್ದು ಹಿಂದಿನ ಕಾಲದಲ್ಲಿ ನಾವು ಯಾವುದೇ ಕಥೆಯಲ್ಲಿ ಕೇಳಿ ಮಕ್ಕಳಿಲ್ಲ ಅನ್ನೋ ಕಥೆನೇ ಜಾಸ್ತಿ. ನಮ್ಮ ಇವತ್ತಿನ ಕಾಲದಲ್ಲಿ ಕಥೆ ಬರೋಲ್ಲ. ಒಂದೊಂದು ಊರ್ಲಿ ಕೂಡಿಸ್ ತುಂಬ್ಕೊಂಡ್ಬಿಟ್ರೆ 4 ಲಾರಿ 5 ಲಾರಿ ಆಯ್ತವ, ಕೊನೆಗೊಂಡು ಟಾಟೆ ಸೇರ ಆಯ್ತವ, ಇಲ್ಲೊಂದು 5 6 ಅಷ್ಟೇ. ಯಾಕಂದ್ರೆ ಮಕ್ಕಳ ಭಾಗ್ಯವನ್ನು ನಮ್ಮ ಇವತ್ತಿನ ಕಾಲದಲ್ಲಿ ಪರಮಾತ್ಮ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲದ ಮಕ್ಕಳನ್ನು ಪಡೆಯಬೇಕಾದ್ರೆ ಪರೀಕ್ಷೆಯನ್ನು ಮಾಡಿ, ಆ ಪರೀಕ್ಷೆಯನ್ನು ಮಾಡಿ ಮಕ್ಕಳನ್ನು ಕೊಡ್ತಿದ್ದ. ಆ ಪರೀಕ್ಷಾರ್ಥವಾಗಿ ಹುಟ್ಟಿದ ಮಕ್ಕಳು ಲೋಕ ಕಲ್ಯಾಣವಾಗ್ತಿದ್ರು. ಮಾದೇಶ್ವರ ಪಡಿಬೇಕಾದ್ರೆ ಉತ್ತರಾಜಮ ಶಿವದಾಸರು 14 ವರ್ಷಗಳ ಕಾಲ ದೇವರ ಸೇವೆ ಮಾಡಿದ್ರು. ಬಸವಣ್ಣನನ್ನು ಪಡಿಬೇಕಾದ್ರೆ ಮಾದರ ಸಮಾದಲಾಂಬಿಕೆಯರು ಅನಂತ ವರ್ಷಗಳ ಕಾಲ ಯಾವ ನಂದಿನೊಂಪಿ ವ್ರತವನ್ನ ಮಾಡಿದ್ರು. ಇಲ್ಲಿ ಸಿದ್ಧಲಿಂಗೇಶ್ವರ ಹುಟ್ಟಬೇಕಾದ್ರೂ ಕೂಡ ಒಂದು ಭಕ್ತಿ ಬೇಕಲ್ಲವೇ ಭೂಲೋಕದಲ್ಲಿ? ಚಿನ್ನದ ಹೊಗೆ ಆಡ್ತಕ್ಕಂಥ ಪವಿತ್ರವಾದ ಸ್ಥಳ, ಶಿವಭಕ್ತರ ನೆಲೆಯಾಗಿರ್ತಕ್ಕಂಥ ಸ್ಥಳ. ಆ ಗಂಡ ಹೆಂಡತಿಯರ ಭಕ್ತಿ ಎಲ್ಲ ಶಿವಮಯವೋ ಶಿವಮಯವೋ ಶಿವಮಯವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲ ಶಿವಮಯವೋ ಜಗದೊಳು ಎಲ್ಲ ಶಿವಮಯವೋ 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 ಜಗದೊಳು ಎಲ್ಲ ಶಿವಮಯವೋ. ಶಿವಾಯ, ಓಂ ನಮಃ ಶಿವಾಯ. ಗಗನದಿ ಬೆಳಗುವ ರವಿಚಂದ್ರರು, ಜಲ ಸುರಿಸುವ ಮೇಘಗಳು, ಗಗನದಿ ಬೆಳಗುವ ರವಿಚಂದ್ರರು, ಜಲ ಸುರಿಸುವ ಮೇಘಗಳು, ಸುಳಿ ಸುಳಿದಾಡುವ ತಂಬೆರಲು, ಸುಳಿ ಸುಳಿದಾಡುವ ತಂಬೆರಲು, ಉಸಿರಾಡುವ ಎಲ್ಲ ಜೀವಕೋಟಿ ಎಲ್ಲ ಶಿವಮಯವೋ 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 ಜಗದೊಳು ಎಲ್ಲ ಶಿವಮಯವೋ. ನಿತ್ಯ ನಿರ್ಮಲ ಸತ್ಯವೋ ಶಿವನೇ, ತತ್ವಕ್ಕೆ ಆಧಾರ ಪರ ಶಿವನೇ, ನಿತ್ಯ ನಿರ್ಮಲ ಸತ್ಯವೋ ಶಿವನೇ, ತತ್ವಕ್ಕೆ ಆಧಾರ ಪರ ಶಿವನೇ, ಪರಮ ನಿರ್ಗುಣ ನಿರಂಜನ ಶಿವನೇ, ಪರಮ ನಿರ್ಗುಣ ನಿರಂಜನ ಶಿವನೇ, ಸಚ್ಚಿದಾನಂದ ಶಾಶ್ವತ ಶಿವನೇ, ಎಲ್ಲ ಶಿವಮಯವೋ
ಶಿವಮಯವು 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 ಜಗದೊಳು ಶಿವಮಯವು 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 ಜಗದೊಳು ಶಿವಮಯವು ಇವರೀರುವರ ಭಕ್ತಿಯೋ ಅಥವಾ ಭೂಲೋಕದಲ್ಲಿ 15ನೇ ಶತಮಾನದ ಭಾಗದಲ್ಲಿ ಭೂಲೋಕದಲ್ಲಿ ಶಿವಭಕ್ತಿಯಲ್ಲಿ ಹಾಳಾಗುತ್ತಿರುವ ವಿಚಾರವೋ ಏನು ನೋಡಿ. ಆ ವೇಳೆಗೆ ಸರಿಯಾಗಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಭೂತಳದ ಕಡೆ ಬರ್ತಾ ಇದ್ದಾರೆ. ಎಲ್ಲ ಕಥೆಯಲ್ಲೂ ಬರಲೇಬೇಕಲ್ಲ ಇವರು. ಇದಕ್ಕೆ ನಾರದರು, ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲೆಗಾರರು, ಮನೆ ಮುರುಕರು, ಪುಡಿ ಮಾಸ್ಟ್ರು ಅಂತ ಕರೀತಾರೆ. ಪುಡಿ ಮಾಸ್ಟ್ರು ಅಂದ್ರೆ ಖಾರದ ಪುಡಿ ಬಿಡವ್ರ. ಖಾರದ ಪುಡಿ ಎಟ್ಬೇಕಾದ್ರು ತಪ್ಪಿಸ್ಕೋಬಹುದು, ಇವ್ರು ಬುಡ ಪುಡಿ ತಪ್ಪಿಸ್ಕೊಳಕ್ಕಾಗಲ್ಲ. ಎಷ್ಟೂರ್ಲಿಲ್ಲ ಇಲ್ಲಿ ಸ್ವಲ್ಪ ಕಮ್ಮಿ. ನೀವು ಮಧ್ಯೆ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತದ. ಹೋದ್ರ ಒಟ್ಲಿಸ್ಟ್ ಗ್ಯಾರಂಟಿ ಅದೇನೋ ಗಮ್ಮಂತದ ಒಟ್ಲಿ ಮಾಡ್ತಾವ್ರ, ಏನೇನೋ ಮಾಡ್ತಾವ್ರ. ಅದರಿಂದ ಅದು ಮಾಮೂಲಿ ಕಣ. ಭಗವಂತ ಇವರಿಗೆ ಮೋಕ್ಷವನ್ನ ಯಾರಿಗೆ ಜಡೆಮಾದಮನ್ನು ಕೊಟ್ಟು ಕಾಪಾಡ್ಲಿ ಅಂತ ಇವತ್ತು ಮಹಾಪವಿತ್ರವಾದ ಪುಣ್ಯ ದಿನ. ವರ್ಷವೆಲ್ಲ ಇದೇ ದಿನ ಸಿಗಲ್ಲ ನಮಗೆ. ಯಾಕೆ ಹೇಳಿ, ನಾಳೆ 8/25 ಅಮಾವಾಸ್ಯೆ ಹುಟ್ಟುತ್ತೆ. ಯುಗಾದಿ ಅಮಾವಾಸ್ಯೆ ಅಂದ್ರೆ ಹಳೇದು ಮುಗಿದೋಯ್ತು. ನಮಗೆ ಹಿಂದೂ ಧರ್ಮದ ಪ್ರಕಾರವಾಗಿ ಹೊಸ ವರ್ಷ ಹುಟ್ಟಿತು ಅಂತ ಈ ದಿವಸವನ್ನು ನಾವು ಸಂಭ್ರಮದಿಂದ ಕಾಲ ಕಳಿಬೇಕು. ಅದೇ ನೋಡಿ ಡಿಸೆಂಬರ್ 31 ಚೆನ್ನಾಗಿ ಕಳೀತಾರ, ಹ್ಯಾಪಿ ನ್ಯೂ ಇಯರ್ ಅನ್ಕೊಂಡು. ಆದ್ರೆ ನಮ್ಮ ನಿಜವಾದ ಹಿಂದೂ ಧರ್ಮದ ಹೊಸ ವರ್ಷನ ನೋಡಕ್ ಅಷ್ಟಕ್ಕಷ್ಟೇ. ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇನ್ ಕತೆ ಕೊನಗಂಟು ಕೇಳ್ಬೇಕಾಯ್ತು ಅನ್ಬಿಟ್ಟು ಕೆಲವ್ರು ದೂರದಲ್ಲೇ ಕೂತ್ಕೊಳ್ಳೋದು ಅಲ್ಲ ಅವರ ಒಟ್ಲಿ. ಆದ್ರೆ ಹೋದ್ರೆ ಗೊತ್ತಾಯ್ತ ನಮಗೆ. ಆದ್ರೆ ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಕೂಡ ಎಂತ ಪವಿತ್ರವಾದ ದಿವಸ. ಇವತ್ತು ಕಪಡಿಯಿಂದ ಬಂದಂತ ಪರ್ಷೆ ಜನ ಕಪಡಿ ಜಾತ್ರೆ ಅಂದ್ರೆ 1 ತಿಂಗಳ ಜಾತ್ರೆ. ಆ 1 ತಿಂಗಳ ಜಾತ್ರೆಯನ್ನು ಮುಗಿಸ್ಕೊಂಡು ಬಪ್ಪಣ್ಣಪುರದ ಮಠ ನುಗ್ತಾರೆ ನಾಳೆ ಬೆಳಗಿನ ಜಾವ. ಆ ಬಪ್ಪಣ್ಣಪುರದ ಮಠ ನುಗ್ಗಿ ನಾಳಿದ್ದು ಪವಿತ್ರವಾಗಿರ್ತಕ್ಕಂಥ ನರಸೀಪುರದ ಎಲ್ಲಿ ಈ ನರಸೀಪುರದ ಕಾವೇರಿ ಕಪಿಲ ಸ್ಫಟಿಕ ಸರೋವರದ 3 ತೀರ್ಥಗಳ ಸ್ನಾನ ಮಾಡಿ ಊರಿಗೆ ಸೇರೋ ತನಕ 1 ತಿಂಗಳ ಜಾತ್ರೆ. ಅವ್ರ ಊರಿಗೆ ಹೋಗೋ ತನಕ ಹೊಸ ಪಂಚಾಂಗ ಉಟ್ಬಿಟ್ಟಿರುತ್ತೆ. ನಮ್ಮ ಜೀವನದಲ್ಲಿ ಆನಂದ ನೆಮ್ಮದಿ ಎಲ್ಲವನ್ನ ಕೊಟ್ಟು ಧರೆಗೆ ದೊಡ್ಡವರ ಮಂಟೇಸ್ವಾಮಿಯವರು ಪಾತಾಳಕ್ಕಿಳಿದಂತ ಪವಿತ್ರವಾದ ದಿವಸ ಇದು. ಹೂಗಳೆಲ್ಲ ಚಿಗುರಿ, ಗಿಡ ಮರ ಬಳ್ಳಿಗಳೆಲ್ಲ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಹುಟ್ಟಿ ಹೂವಿನ ಪಲ್ಲಕ್ಕಿ ಮೇಲೆ ಕುಳಿತು ಪಾತಾಳಕ್ಕೆ ಇಳಿದ್ರಲ್ಲ ಬಪ್ಪಣ್ಣಪುರದ ಮಠದಲ್ಲಿ ಯಾರು? ಮಂಟೇಸ್ವಾಮಿಯವರು. ಆ ಪುಣ್ಯ ದಿವಸ ಇವತ್ತು. ಇಂಥ ಪವಿತ್ರವಾದ ಪುಣ್ಯ ದಿವಸ ರಾತ್ರಿನೂ ಕೂಡ ನಾವು ಪೂರಿಗಾಲಿಲಿ ಪರ್ಷೆ ಜನ ಬರ್ತಕ್ಕಂಥವ್ರಲ್ಲಿ ಉಳ್ಕೋತಾರ ಆಯಾ ಊರ್ಲಿ. ಇವತ್ತು ಸರಗೂರು ತೋಪ್ನಲ್ಲಿ ಅವ್ರೆ. ನಾಳೆ ಬೆಳಗಿನ ಜಾವದಲ್ಲಿ ಎಲ್ಲವರು ಕೂಡ ಬಪ್ಪಣ್ಣಪುರದ ಮಠ ನುಗ್ತಾರೆ. ಪರಂಜ್ಯೋತಿಯವರು ನೆಲೆಯಾದಂತ ಪವಿತ್ರವಾದ ಪುಣ್ಯ ದಿವಸ ಅವರ ಗೀತೆಯನ್ನು ಆಡ್ತಾ, ಉತ್ತರ ದೇಶದಿಂದ ಬಂದವನೇ ಬೊಬ್ಬೆಗೌಡನ ಪುರದ ನೆಲೆಯಾದವನೇ, ಘನನೀಲಿ ಸಿಸಪಾಜಿಯ ಧರೆಯೊಳು ಮೆರೆಸಿದವನೇ, ಧರ್ಮಗುರುವೇ ಮಂಡೇರ ಲಿಂಗಯ್ಯ, ಗುರುವೇ ಮಂಡೇರ ಲಿಂಗಯ್ಯ. ಪರಂಜ್ಯೋತಿಯವರ ಮಾರ್ಕೆ, ಮಂಟೇಸ್ವಾಮಿಯವರ ಮಾರ್ಕೆ, ಸಿದ್ದಪ್ಪಾಜಿಯವರ ಮಾರ್ಕೆ, ದೊಡ್ಡಪ್ಪಾಜಿಯವರ ಮಾರ್ಕೆ, ರಾಜಪ್ಪಾಜಿಯವರ ಮಾರ್ಕೆ. ಮರ್ಯಾದೆಯ ಗುರುವೇ, ಮರ್ಯಾದೆಯ ಮರ್ಯಾದೆಯ ಗುರುವೇ, ಮರ್ಯಾದೆಯ ನಡೆ ಬರುವ ಕಲಿಯ ಸಾರಿ, ನಡೆ ಬರುವ ಕಲಿಯ ಸಾರಿ, ಪಾತಾಳ ಲೋಕವ ಸೇರಿ ಮರ್ಯಾದೆಯ
ಎಲ್ಲ ದೊಡ್ಡವನಾಗಿ ನೀ ಬಂದೆಯ ಪರಲೋಕಿಯಾಗಿದರೆ ಬೆಳಗಾದೆಯ ಅರಿವಿಂಬ ಬೆಳಕು ನೀಡಿ ಗುರುವಾದೆಯ ಸರಿದಾರಿ ತೋರಿತು ಬೆಳಗಾದೆಯ ನನ್ನಂಗುಡಲಗೆಯನ್ನು ಸಾರಿರುವೆಯ ನರರಂಗು ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ. ಕೊಡಗಲ್ಲು ಬಸವಣ್ಣನಾಗಿ ನೀ ಬಂದೆಯ ಮನೆ ಮನೆಗೂ ಮಂಟೇದಲ್ಲಿಯ ನೀನಾದೆಯ ಅರಿವೆಂಬ ಬೆಳಕು ನೀಡಿ ಗುರುವಾದೆಯ ಸರಿದಾರಿ ತೋರಿಯುವುದು ಮರೆಯಾದೆಯ ನನ್ನಂಗುಡಲಗೆಯನ್ನು ಸಾರಿರುವೆಯ ನರರಂಗು ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ. ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರದಲ್ಲ ನೀನು ಮಣ್ಣೇರ ಸ್ವಾಮಿಯಾಗಿ ನೆಲೆಯಾದೆಯ ಮರೆಯಾದೆಯ ಗುರುವೇ ಮಹದೇಶ್ವರ ಪಾದಕ್ಕೆ ಬಸವೇಶ್ವರ ಪಾದಕ್ಕೆ ಮಂಟೇಸ್ವಾಮಿಯವರ ಪಾದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರ ಪಾದಕ್ಕೆ. ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಧ್ಯಾನ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಜಡೆಮಾದಮ್ಮನವರಿಗೆ ಮೋಕ್ಷವನ್ನು ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರರ ಪುಣ್ಯಕಥೆಯನ್ನು ಕೇಳ್ತಾ ಇರುವ ನಾವೆಲ್ಲರೂ ಕೂಡ ಪುಣ್ಯವಂತರು. ಇವತ್ತು ನಮ್ಮ ಹುಡುಗರಿಗೆಲ್ಲ ಬಹಳ ಇಷ್ಟ ಪುನೀತ್ ರಾಜ್ಕುಮಾರ್ ಅಲ್ವಾ, ಅವರೆಲ್ಲ ಅಲ್ಲೇ ತೋರಿಸ್ತಾರ. ಅದಕ್ಕೆ ಅವರ ಒಂದು ಹುಟ್ಟು ಹಬ್ಬದ ಒಂದು ಕಾರ್ಯಕ್ರಮ. ಅವರು ಯಾರು ಗೊತ್ತೇ, ನಿಮ್ಮ ಪಕ್ಕದ ಗ್ರಾಮದಲ್ಲಿ ಹುಟ್ಟಿದವರು, ಪ್ರಪಂಚದಲ್ಲೇ ದೇವಮಾನವ ಅನಿಸ್ಕೊಂಡಿರ್ತಕ್ಕಂಥ ಈ ಮಹಾನುಭಾವ ಇವತ್ತು ಜಗತ್ತನ್ನ ಬಿಟ್ಟು ಹೊರಟೋಗಿದ್ರು ಕೂಡ ಅವರ ನೆನಪು ಸದಾ ಅಜರಾಮರ. ಅದಕ್ಕೆ ಅವ್ರನ್ನ ರಾಜಕುಮಾರ ಏನಂತ ಕರೆದ್ರು ನೋಡ್ದೆ. ಆ ರಾಜಕುಮಾರ ಎಂಬುದಾಗಿ ಹೆಸರು ಕರೆದಂತ ಅವರು ಅಜರಾಮರವಾಗಿರ್ತಕ್ಕಂಥ ರಾಜಕುಮಾರ. ಆಕಾಶ ನೋಡದ ನಿನ್ನ ಕೈ ಅಂದ್ರೆ ಕೊಡುವಂತೆ ಯಾವತ್ತೂ ಕೇಳಿಲ್ಲ ಅಂತ. ಭೂಮಿ ನೋಡೋದು ಅಂದ್ರೆ ದಾನ ಮಾಡೋದು ಅಂತ. ಕೈ ಆಕಾಶ ನೋಡೋದಂದ್ರೆ ಇನ್ನೊಬ್ಬರతో ಈಸ್ಕೊಳ್ಳೋದು ಅಂತ ಅರ್ಥ. ಅಂದ್ರೆ ಯಾವಾಗಲೂ ದಾನ ಧರ್ಮ ಪುಣ್ಯಗಳನ್ನು ಮಾಡಿ ಪುಣ್ಯವಂತರಾಗಿ ಯೋಗ್ಯ ಒಂದೇ ಬರುವುದು ಒಂದೇ ಸಾರಿ, ಯೋಗ್ಯತೆ ಒಂದೇ ಉಳ್ಕೊಳ್ಳೋದು ಜೀವನದಲ್ಲಿ ಒಂದೇ ಸಾರಿ. ಯೋಗ ಒಂದೇ ಸಾರಿ ಬರುತ್ತಂತೆ. ಆ ಯೋಗ ಬಂದಾಗ ಮನುಷ್ಯನ ಯೋಗ್ಯತೆನೂ ಕೂಡ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ
ಈ ಮನುಷ್ಯನಿಗೆ ಒಂದು ದೇವಮಾನವ ಅನಿಸ್ಕೊಂಡು ಹೋದಂತ ಈ ಪುಣ್ಯಾತ್ಮನಿಗೆ ಮೋಕ್ಷವನ್ನ ಭಗವಂತ ಕೊಡ್ಲಿ ಅಂತ ಅವರ ಜಯಂತಿಯ ಜಡೆಮಾದಮ್ಮನವರ ಪುಣ್ಯ ದಿವಸದಲ್ಲಿ ನಮ್ಮ ನಂಜವಡೆಯರು ದೊಡ್ಡಿ ಗ್ರಾಮದಲ್ಲಿ ನಮ್ಮ ಯುವಕರು ಮಕ್ಕಳ ಜೊತೆಯಲ್ಲಿ ಈ ಒಂದು ಗೀತೆಯನ್ನು ಆಡ್ತಾರೆ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸೋ ರಾಜರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಹೊಸ ಬೆಳಕೊಂಡು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸೋ ರಾಜರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಇಂದು ಆಟ ನಿಲ್ಲದು. ಹಿರಿಯರೇ ಬರಲಿ ಭೇದವನ್ನೋರದು ಇಂದು ಭೇದ ತೋರದು. ಎಲ್ಲೆಲ್ಲೂ ಏನು ಇಲ್ಲದೆ ಆಗ ಬದುಕಿರುವ ಆಕಾಶ ನೋಡದೆ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದ ಹೀಗೆ ನಿನ್ನನ್ನು ಮರೆತ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನನ್ನ ದೀಪವೇ ಇದು. ಹಾಡಿಸುವ ತನ ಕರುಣೆಯ ಮೇಲೆ ನಮ್ಮ ಸೂತ್ರವು ಸಮಯದ ಸೂತ್ರ ಅವನದು. ಒಂದು ಮುತ್ತಿನ ಕಥೆಯ ಕೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಪುನೀತ್ ರಾಜಕುಮಾರ್ ಒಬ್ಬ. ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲೇ